ಇದೇ ಸಮಾವೇಶದಲ್ಲಿ ಇನ್ನೊಂದು ಸಂದೇಶವನ್ನು ರವಾನೆ ಮಾಡಲಾಗಿತ್ತು. ಅದು ಸಂಸತ್ ಸಮರದಲ್ಲಿ ಒಕ್ಕಲಿಗ ಲಿಂಗಾಯತ ಮತಗಣಿತದ ಸಂದೇಶ. ಪ್ರಬಲ ಸಮುದಾಯಗಳನ್ನು ಸೆಳೆಯೋದಕ್ಕೆ ದಿಗ್ಗಜರ ಸಮಾಗಮ ಆಯಿತು. ಒಂದು ಕಡೆಯಿಂದ ಯಡಿಯೂರಪ್ಪನವರು, ಇನ್ನೊಂದು ಕಡೆಯಿಂದ ದೇವೇಗೌಡರು ಒಟ್ಟೊಟ್ಟಿಗೆ ನಿಂತ್ಕೊಂಡು ಕೈ ಎತ್ತಿದ್ರು. ಅದರ ಉದ್ದೇಶ ಇದ್ದಿದ್ದು, ಅದರ ಹಿಂದೆಯ ಉದ್ದೇಶ ಇದ್ದಿದ್ದು ಒಕ್ಕಲಿಗ ಲಿಂಗಾಯತ ಮತಗಣಿತದ ಉದ್ದೇಶ. ಪ್ರಬಲ ಸಮುದಾಯಗಳನ್ನು ಸೆಳೆಯೋದಕ್ಕೆ ದಿಗ್ಗಜರ ಸಮಾಗಮ ನಿನ್ನೆ ಸಮಾವೇಶದಲ್ಲಾಯಿತು. ಹಳೆ ದ್ವೇಷ, ಕಹಿ ಘಟನೆಗಳನ್ನು ಮರೆತು ಒಗ್ಗಟ್ಟು ಪ್ರದರ್ಶನ ಮಾಡೋದಕ್ಕೆ ನಿನ್ನೆಯ ಅದೇ ವೇದಿಕೆಯಿಂದ ಒಂದು ಸಂದೇಶ ರವಾನೆ ಮಾಡಿದ್ರು. ಮುಂದಿನ ಹೋರಾಟದ ರೂಪುರೇಷೆಯೂ ಕೂಡ ಸಿದ್ಧತೆ ಆಯಿತು. ಮೈಸೂರಿಗೆ ಮೋದಿ ಬಂದು ಹೋಗ್ತಾ ಇದ್ದಂತೆ ಇಬ್ಬರು ನಾಯಕರು, ಬಿಜೆಪಿ ಜೆಡಿಎಸ್ನ ಸರ್ವೋಚ್ಚ ನಾಯಕರು ಒಟ್ಟಾಗಿದ್ದಾರೆ. ಒಬ್ಬರು ಮಾಜಿ ಪ್ರಧಾನಿ ಒಕ್ಕಲಿಗ ನಾಯಕರು ದೇವೇಗೌಡರು, ಮತ್ತೊಬ್ಬರು ಮಾಜಿ ಮುಖ್ಯಮಂತ್ರಿ ಲಿಂಗಾಯತ ನಾಯಕರು ಯಡಿಯೂರಪ್ಪನವರು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ನಿಂದ ದೂರ ಆಗಿದ್ದಂಥ ಈ ಎರಡೂ ಸಮುದಾಯಗಳು, ಬಿಜೆಪಿಯಿಂದ ಲಿಂಗಾಯತ ಸಮುದಾಯ ದೂರ ಆಯಿತು, ಹಾಗಾಗಿ ಬಿಜೆಪಿಗೆ ಸೋಲಾಯಿತು. ಜೆಡಿಎಸ್ನಿಂದ ಒಕ್ಕಲಿಗ ಸಮುದಾಯ ದೂರ ಆಯಿತು, ಹಾಗಾಗಿ ಜೆಡಿಎಸ್ಗೆ ಸೋಲಾಯಿತು. ಹಾಗಾಗಿ ಈ ಲೋಕಸಭೆ ಚುನಾವಣೆಯಲ್ಲಿ ಎರಡೂ ಸಮುದಾಯಗಳನ್ನು ಮತ್ತೆ ಪಕ್ಕಕ್ಕೆ ಸೆಳೆದುಕೊಳ್ಳಬೇಕು ಅನ್ನೋ ಪ್ಲಾನ್ ಅನ್ನ ಇಬ್ಬರೂ ನಾಯಕರು ನಿನ್ನೆಯ ಸಮಾವೇಶದಲ್ಲಿ ಕೈ ಹಿಡಿದು ಕೈ ಎತ್ತುವ ಮೂಲಕ ಪ್ರದರ್ಶನವನ್ನು ಮಾಡಿದ್ರು. ಆ ಸಂದೇಶವನ್ನು ರವಾನೆ ಮಾಡಿದ್ರು. ಸಂಸತ್ ಸಮರದಲ್ಲಿ ಒಕ್ಕಲಿಗ ಲಿಂಗಾಯತ ಮತಗಣನೆಯ ನೂತನ ಪ್ಲಾನ್ ಅನ್ನು ಮಾಡಿದ್ದಾರೆ. ರಾಜ್ಯದಲ್ಲಿ 28 ಕ್ಷೇತ್ರ ಗೆಲ್ಲುವ ಹೊಣೆಯನ್ನ ಇಬ್ಬರು ನಾಯಕರು ಹೊತ್ಕೊಂಡಿದ್ದಾರೆ. ಈ ಮೂಲಕ ಆಡಳಿತಾರೂಢ ಕಾಂಗ್ರೆಸ್ಗೆ ಮುಖಭಂಗ ತರುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ವೇದಿಕೆಯ ಮೇಲೆಯೇ ಯಡಿಯೂರಪ್ಪಗೆ ಕರೆ ನೀಡಿದ್ದಾರೆ ದೇವೇಗೌಡರು. ನೀವೆಲ್ಲ ಬೇಕಾದ್ರೂ ಕರೀರಿ, ನಗ್ನಗ್ತಾ ಬರ್ತೀನಿ ಅಂತ ಹೇಳಿದ್ದಾರೆ. ನನ್ನ ಕರೀರಿ, ನೀವು ಕರ್ದಲ್ಲೆಲ್ಲ ಬಂದು ಪ್ರಚಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎರಡು ಪ್ರಬಲ ಸಮುದಾಯಗಳ ನಾಯಕರು ಒಟ್ಟಾದರೆ ಗೆಲುವು ನಿಶ್ಚಿತ. ಒಕ್ಕಲಿಗ ಲಿಂಗಾಯತ ಈ ಎರಡೂ ಸಮುದಾಯಗಳು ಒಟ್ಟಾದರೆ ಗೆಲುವು ನಿಶ್ಚಿತ ಅನ್ನೋ ಸಂದೇಶವನ್ನು ಸಾರಿದ್ರು. ಆದರೆ ಕಳೆದ ಚುನಾವಣೆಯಲ್ಲಿ ಈ ಎರಡೂ ಸಮುದಾಯಗಳು ಎರಡೂ ಪಕ್ಷಗಳನ್ನು ತೊರೆದು ಸ್ವಲ್ಪ ಮಟ್ಟಿಗೆ ಬೇರೆ ಕಡೆ ವಾಲಿದ್ವು, ಹಾಗಾಗಿ ಸೋಲಾಯಿತು. ಅಹಿಂದವನ್ನ ಕಾಂಗ್ರೆಸ್ ನೆಚ್ಚಿಕೊಂಡಿದೆ. ಒಕ್ಕಲಿಗ ಲಿಂಗಾಯತ ಎರಡೂ ಸಮುದಾಯಗಳನ್ನ ಜೆಡಿಎಸ್ ಹಾಗೂ ಬಿಜೆಪಿ ನೆಚ್ಚಿಕೊಂಡಿದೆ. ಎರಡೂ ಸಮುದಾಯಗಳು ಪಕ್ಕಕ್ಕೆ ಬರುವಂತೆ ಮಾಡಿದ್ದಾರೆ ನಿನ್ನೆ ಈ ಸಮಾವೇಶದಲ್ಲಿ. ನನಗೆ 28 ಸೀಟು ಏನು ಈ ರಾಜ್ಯದಲ್ಲಿ, ಅದು ತುಮಕೂರು ಇರಬಹುದು, ರಾಯಚೂರು ಇರಬಹುದು, ಬಿಜಾಪುರ ಇರಬಹುದು. ಯಡಿಯೂರಪ್ಪನವರೇ, ಈ ರಾಜ್ಯದಲ್ಲಿ ದುಡಿದಿದ್ದೇನೆ, 60 ವರ್ಷ ದುಡಿದಿದ್ದೇನೆ. ನೀವೆಲ್ಲಿ ಕರೆದ್ರೆ ಅಲ್ಲಿ ಬರ್ತೇನೆ. ಆ ಶಕ್ತಿ ಇದೆ. ಮೋದಿಯವರಿಗೊಂದು ಭರವಸೆ, ಈ ರಾಜ್ಯದಿಂದ ಕನಿಷ್ಠ 24 ಸ್ಥಾನಗಳನ್ನು ನಾವು ಎನ್ಡಿಎಯಿಂದ ಗೆದ್ದು, ಕೇವಲ 3 ಸ್ಥಾನ ಜೆಡಿಎಸ್ ಅಲ್ಲ, ಎನ್ಡಿಎಯಿಂದ ಗೆದ್ದು ನಿಮಗೆ ನಾವು. ಚಂದ್ರಶೇಖರ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಫೋನೋದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಶೇಖರ್, ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ಗೆ ಒಂದು ದೊಡ್ಡ ಮುಖಭಂಗ ಆಗೋದಕ್ಕೆ ಕಾರಣ ಆಗಿದ್ದು, ಪ್ರಮುಖ ಸಮುದಾಯಗಳು ಲಿಂಗಾಯತ ಸಮುದಾಯ ಬಿಜೆಪಿಯನ್ನು ತೊರೆದಿದ್ದು, ಒಕ್ಕಲಿಗ ಸಮುದಾಯ ಜೆಡಿಎಸ್ ಅನ್ನು ತೊರೆದಿದ್ದು. ಒಂದು 20ರಿಂದ 21% ಮತ ಗಳಿಸ್ತಾ ಇದ್ದಂತಹ ಜೆಡಿಎಸ್ 9% ಬಂದು ಇಳಿತು. ಅಂದ್ರೆ ಒಕ್ಕಲಿಗರು ಕನ್ಸಾಲಿಡೇಟ್ ಆದರು ಅಂತ. ಆ ಸಮುದಾಯವನ್ನ ಮತ್ತೆ ತಮ್ಮ ಪಕ್ಷಕ್ಕೆ ಸೆಳೆಯೋದಕ್ಕೆ ಇಬ್ಬರು ನಾಯಕರು ಒಟ್ಟಾಗಿದ್ದಾರೆ. ಒಂದು ವೇಳೆ ಈ ತರ್ಕ ಸರಿಯಾಗಿ ಕೂತ್ರೆ ವಿಜಯ ಖಚಿತನ? ಚಂದ್ರಶೇಖರ್, ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಮತ್ತೆ ಅವ್ರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಇದು ಬಹಳ ಇಂಪಾರ್ಟೆಂಟ್ ಆದಂತಹ ಲೆಕ್ಕಾಚಾರ. ಕಾಂಗ್ರೆಸ್ಸು ಈಗಾಗಲೇ ಅಹಿಂದವನ್ನ ಓಲೈಸ್ತಾ ಇದೆ. ಅಹಿಂದ ನನ್ನ ಜೊತೆ ಇದೆ ಅಂತ ಹೇಳ್ಕೊಳ್ತಾ ಇದೆ. ಹಾಗೆ ಈ ಮೈತ್ರಿ ಪಕ್ಷಗಳು ಕೂಡ ಪ್ರಮುಖ ಸಮುದಾಯಗಳನ್ನ ತಮ್ಮ ಪಕ್ಕಕ್ಕೆ, ತಮ್ಮೆಡೆಗೆ ವಾಲಿಸಿಕೊಳ್ತಾ ಇದ್ದಾರೆ. ಇನ್ನು ಕರ್ನಾಟಕದಲ್ಲಿ ಬಹಳ ಕಾವು ಪಡ್ಕೊಂಡಿದೆ ಈ ಚುನಾವಣೆ, ಲೋಕಸಭೆಯ ಚುನಾವಣೆ. ಈ ಹಂತದಲ್ಲಿ ನಾನಾ ಪಕ್ಷಗಳು ಪ್ರಚಾರದ ಭರಾಟೆಯಲ್ಲಿ ತೊಡಕೊಂಡಿದ್ದಾವೆ. ಅಲ್ಲಲ್ಲಿ ಪ್ರಚಾರಗಳು ನಡೀತಾ ಇದೆ. ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯ ಅಖಾಡ ಕಾವು ಪಡೆದುಕೊಂಡಿದೆ. ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಸೀಟನ್ನು ಗೆಲ್ಲುವುದಕ್ಕೆ ಪಕ್ಷಗಳು ಕಸರತ್ತನ್ನ ಮಾಡ್ತಾ ಇದೆ. ಒಕ್ಕಲಿಗ ಲಿಂಗಾಯತ ಮತಗಳ ಮೇಲೆ ಎನ್ಡಿಎ ತಂತ್ರ ಕಣ್ಣಿಟ್ಟುಕೊಂಡಿದೆ. ಎನ್ಡಿಎ ನಾಯಕರ ಅಸ್ತ್ರಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ನಿಂದ ಅಹಿಂದ ಅಸ್ತ್ರದ ಪ್ರಯೋಗವೂ ಕೂಡ ಆಗ್ತಾ ಇದೆ. HDD BSY ಹೆಸರಲ್ಲಿ ಒಕ್ಕಲಿಗ ಲಿಂಗಾಯತ ಮತಗಳಿಗೆ ಎನ್ಡಿಎ ಗಾಳ ಹಾಕಿದೆ. ಸಿಎಂ ವರ್ಚಸ್ಸು ಬಳಸಿ ಹೆಚ್ಚು ಅಹಿಂದ ಮತಗಳನ್ನು ಪಡೆಯುವುದಕ್ಕೆ
ಕೈ ತಂತ್ರಗಾರಿಕೆಯನ್ನು ರೂಪಿಸಿದೆ. ಇದೇ ಹಿನ್ನೆಲೆಯಲ್ಲಿ ದಲಿತ ನಾಯಕ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಮುಖ್ಯಮಂತ್ರಿಗಳು ಭೇಟಿಯಾಗಿದ್ರು. ಖರ್ಗೆ, ಪರಮೇಶ್ವರ್, ಮುನಿಯಪ್ಪ, KN ರಾಜಣ್ಣ ಇವರಿಷ್ಟೂ ಜನರನ್ನ ಇಟ್ಕೊಂಡು ಅಹಿಂದ ಮತಗಳನ್ನು ಸೆಳೆಯುವುದಕ್ಕೆ ಕಾಂಗ್ರೆಸ್ ಕೂಡ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ಬಿಜೆಪಿಯಿಂದ ಒಂದು ತಂತ್ರಗಾರಿಕೆ, ಅದು ಒಕ್ಕಲಿಗ ಹಾಗೂ ಲಿಂಗಾಯತ ಮತಗಳನ್ನು ಸೆಳೆಯುವ ಮೂಲಕ ತನ್ನ ಪಕ್ಕಕ್ಕೆ ಸೆಳೆದುಕೊಳ್ಳುವ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಗೆಲ್ಲೋದಕ್ಕೆ. ಹಳೆ ಮೈಸೂರು ಭಾಗದಲ್ಲಿ ನೀವು ಮೈಸೂರು ಕೊಡಗು ಕ್ಷೇತ್ರ, ತುಮಕೂರು, ಹತ್ರ ಚಿತ್ರದುರ್ಗನೂ ಸ್ವಲ್ಪ ಮಟ್ಟಿಗೆ ಬರುತ್ತೆ, ಹಾಸನ, ಅದನ್ನು ಹೊರತುಪಡಿಸಿದರೆ ಮಂಡ್ಯ, ಕೋಲಾರ, ಚಿಕ್ಕಬಳ್ಳಾಪುರ ಈ ಎಲ್ಲ ಭಾಗಗಳಲ್ಲೂ ಕೂಡ ಈ ಸಮುದಾಯಗಳು ಪ್ರಾಮಿನೆಂಟ್ ಆಗಿದ್ದಾವೆ. ಹಾಗಾಗಿ ಇದರ ಓಲೈಕೆಗೆ ಮುಂದಾಗಿದ್ದಾರೆ. ಸಂಜಯ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂಜಯ್, ಒಂದು ಕಡೆ ಬಿಜೆಪಿ ಈಗಾಗಲೇ ಲಿಂಗಾಯತ ಹಾಗೂ ಒಕ್ಕಲಿಗ JDS ಅನ್ನು ಕೂಡಿಸಿದಂತೆ ಮೈತ್ರಿಗಳು ಇಬ್ರು ಈ ಸಮುದಾಯವನ್ನ ಓಲೈಸಿಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಪ್ರಯತ್ನ ಪಡ್ತಾ ಇದ್ದಾರೆ. ಕಾಂಗ್ರೆಸ್ ಎಂದಿನಂತೆ ಅಹಿಂದ ಅಸ್ತ್ರದ ಪ್ರಯೋಗಕ್ಕೆ ಮುಂದಾಗಿದೆ. ಇದರಲ್ಲಿ ಯಾರು ಸಕ್ಸಸ್ಫುಲ್ ಆಗಬಹುದು ಅಂತ? ಖಂಡಿತವಾಗಿಯೂ ವಾಸು, ಯಾರು ಸಕ್ಸಸ್ಫುಲ್ ಆಗ್ತಾರೆ ಅಂತಕ್ಕಂಥದ್ದನ್ನ ನಾವು ಚುನಾವಣಾ ಫಲಿತಾಂಶದ ನಂತರ ಗೊತ್ತಾಗಲಿದೆ. ಆದರೆ ಒಂದಂತೂ ಸತ್ಯ, ಹಳೆ ಮೈಸೂರು ಭಾಗದಲ್ಲಿ ಏನು ಈಗಾಗಲೇ JDS ಮತ್ತು BJP ಒಂದಾಗಿರೋದ್ರಿಂದ ಸಹಜವಾಗಿಯೇ ಲಿಂಗಾಯತ ಮತ್ತು ಒಕ್ಕಲಿಗ ಮತಗಳ ಮೇಲೆ ಕಣ್ಣಿಟ್ಟು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ದೇವೇಗೌಡರು ಅಗ್ರಗಣ್ಯ ನಾಯಕರು, ಒಕ್ಕಲಿಗರಿಗೆ ಅವರ ಒಂದು ಪ್ರಭಾವದಿಂದ ಹೆಚ್ಚಿನ ಮತಗಳನ್ನ ಪಡೆಯಬಹುದು. ಜೊತೆಗೆ ಯಡಿಯೂರಪ್ಪನವರು ಇರ್ತಕ್ಕಂಥದ್ದು, ಯಡಿಯೂರಪ್ಪನವರ ಪ್ರಭಾವದಿಂದಾಗಿಯೂ ಹೆಚ್ಚು ಮತಗಳನ್ನ ಪಡೆಯಬಹುದು. ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಅಹಿಂದ ಅಸ್ತ್ರನ ಹೂಡಿರ್ತಕ್ಕಂಥದ್ದು. ಅಹಿಂದ ಅಂತಂದ್ರೆ ಏನು ಜನಪ್ರಿಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯನವರೇ ಇರ್ತಕ್ಕಂಥದ್ದು. ಜೊತೆಗೆ ಅಹಿಂದದಲ್ಲಿ ಏನು ಬರ್ತಕ್ಕಂಥ ಕುರುಬ ಮತ್ತೆ ಅಲ್ಪಸಂಖ್ಯಾತ ಮತಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಿದ್ದರಾಮಯ್ಯನವರ ಫ್ಯಾಕ್ಟರ್ ಇಂದ ಕಾಂಗ್ರೆಸ್ಗೆ ಸಿಗುತ್ತೆ ಅನ್ನೋದಾದ್ರೆ, ಜೊತೆಗೆ ದಲಿತ ಮತಗಳು ಸಹ ಪ್ರಬಲವಾಗಿರ್ತಕ್ಕಂಥದ್ದು ಹಳೆ ಮೈಸೂರು ಭಾಗದಲ್ಲಿ. ಹಾಗಾಗಿ ಹಳೆ ಮೈಸೂರು ಭಾಗದ ದಲಿತ ಮತಗಳನ್ನ ಪಡೆಯಲಿಕ್ಕೆ ಸಹ ಏನು ಕರ್ನಾಟಕದಲ್ಲಿ ಇರ್ತಕ್ಕಂಥ ದಲಿತ ನಾಯಕರುಗಳು, ಖರ್ಗೆ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಹಾಗೆ ST ನಾಯಕರಂತ KN ರಾಜಣ್ಣ ಇರ್ಬೋದು, ಇಂಥ ಎಲ್ಲರನ್ನೂ ಸಹ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಆಕ್ಟಿವ್ ಅನ್ನ ಮಾಡಿ ಏನು ಲಿಂಗಾಯತ ಒಕ್ಕಲಿಗರಿಗೆ ಟಾಂಗ್ ಕೊಡಲು, ಅದಕ್ಕೆ ಟಕ್ಕರ್ ಕೊಡಲು ನಾವು ಅಹಿಂದದ ಮುಖಾಂತರವಾಗಿ ಹೆಚ್ಚು ಮತಗಳನ್ನು ಪಡೆದ್ರೆ ಹೆಚ್ಚು ಸೀಟನ್ನು ಗೆಲ್ಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೆಚ್ಚು ಆಕ್ಟಿವ್ ಆಗಿರ್ತಕ್ಕಂಥದ್ದು. ಈಗಾಗಲೇ ನೆನ್ನೆ ನರೇಂದ್ರ ಮೋದಿ ಅವರ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಂತ ದೇವೇಗೌಡರು ಒಕ್ಕಲಿಗರ ಮತ ಮೇಲೆ ಸಾಕಷ್ಟು ಕನ್ಸಾಲಿಡೇಟ್ ಮಾಡಲಿಕ್ಕೆ ಮುಂದಾಗಿದ್ರೆ, ಅದೇ ಒಕ್ಕಲಿಗರ ಮತವನ್ನು ಸಹ ಕಾಂಗ್ರೆಸ್ ಪಡಿಬೇಕಂತಂದ್ರೆ DK ಶಿವಕುಮಾರ್ ಕೂಡ ಇದ್ದಾರೆ. DK ಶಿವಕುಮಾರ್ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು, ಜೊತೆಗೆ ಪ್ರಭಾವಿ ಸಚಿವರಾಗಿ ಚಲುವರಾಯಸ್ವಾಮಿ ಇರ್ತಕ್ಕಂಥದ್ದು. ಇವರ ಒಂದು ಟೀಮು ಸಹ ಒಕ್ಕಲಿಗರ ಮತವನ್ನು ನಾವು ಕಾಂಗ್ರೆಸ್ಗೆ ತಂದು ಕೊಡ್ತೀವಿ ಅಂತಕ್ಕಂಥ ಒಂದು ವಿಶ್ವಾಸದಿಂದ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ನನ್ನ ಮೈಸೂರಿನಲ್ಲಿ ಒಕ್ಕಲಿಗ ಮೀಟಿಂಗ್ ಅನ್ನು ಸಹ DK ಶಿವಕುಮಾರ್ ಅವರು ನಡೆಸಿರ್ತಕ್ಕಂಥದ್ದು. ಆದರೂ ಸಹ ಒಕ್ಕಲಿಗ ಲಿಂಗಾಯತ ಕಾಂಬಿನೇಷನ್ಗೆ ಅಹಿಂದ ಕಾಂಬಿನೇಷನ್ ಅನ್ನು ಇಟ್ಕೊಂಡು ಟಕ್ಕರ್ ಕೊಡಲು ಏನು NDAಗೆ ಕಾಂಗ್ರೆಸ್ ಸಜ್ಜಾಗಿರ್ತಕ್ಕಂಥದ್ದು. ಅಂತಿಮವಾಗಿ ಮತದಾರ ಯಾರು ಕೈ ಹಿಡಿತಾರೆ ಅಂತಕ್ಕಂಥದ್ದನ್ನ ನಾವು ಕಾದ್ ನೋಡಬೇಕು ವಾಸು. ಓಕೆ, ಥ್ಯಾಂಕ್ ಯು ಸಂಜಯ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.